ಇವತ್ತ ನವೆಂಬರ್ 27ನೇ ತಾರೀಕು ಗುರುವಾರ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಬಂದೇ ಬಿಡ್ತು. ಸಿಹಿ ಸುದ್ದಿ ಬೆಳ್ಳಂ ಬೆಳಿಗ್ಗೆನೆ. ಹೌದು ಸ್ನೇಹಿತರೆ, ಇವತ್ತ ಫೈನಲ್ ಡೇ. ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ, ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಸಮೇತ ನಿಮ್ಮ ಖಾತೆಗಳಿಗೆ ಇವತ್ತ ಫೈನಲ್ ಆಗಿ ಹಣ ಜಮಾ ಆಗ್ತಾ ಇದೆ. ಇದರಲ್ಲಿ 21ನೇ ಕಂತು, 22ನೇ ಕಂತು, 23ನೇ ಕಂತು, ಅದ್ರ ಜೊತೆಗೆ 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಜಮಾ ಆಗ್ತಾ ಇದೆ. ಇದು ಯಾಕೆ ಅಂತ ನಿಮಗೆ ಗೊತ್ತಿರಬಹುದು. ನಾಳೆ ನವೆಂಬರ್ 28 ಏನು ಗೃಹಲಕ್ಷ್ಮಿಯರಿಗೆ ಸ್ವಸಹಾಯ ಬ್ಯಾಂಕ್ ಗಳನ್ನ ಓಪನಿಂಗ್ ಮಾಡ್ತಾ ಇದ್ದಾರೆ. ಸೊ ಆಸಕ್ತರು ಯಾರು ಸಾಲ ಸೌಲಭ್ಯವನ್ನ ಪಡಿಬೇಕಪ್ಪ, ಇದರ ಬೆನಿಫಿಟ್ ಅನ್ನ ಪಡಿಬೇಕು ಅನ್ನೋರು ಅಕೌಂಟ್ ಗಳನ್ನ ಓಪನ್ ಮಾಡ್ಬೇಕಾಗುತ್ತೆ. ಅದರ ಒಂದು ಪ್ರಾಸೆಸ್ ನ ಬೇರೆ ಸಪರೇಟ್ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೊಸ ಅಪ್ಡೇಟ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸರ್ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಮತ್ತೆ ಹಣ ಯಾಕೆ ಬಂದಿಲ್ಲ ಅನ್ನೋದು ಪ್ರಶ್ನೆಯಲ್ಲಿ. ಇವತ್ತ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರೆ 100% ಆಗಿ ನಿಮ್ಮ ಖಾತೆಗಳಿಗೆ 8,000 ಹಣ ಜಮಾ ಆಗುತ್ತೆ. ಮೇ ಬಿ ಈಗಾಗಲೇ ಕೆಲವರು ಹಣವನ್ನ ಪಡೆದಿರ್ತೀರ, 2,000 4,000 ಹಣ ಬಂದಿರಬಹುದು. ಇನ್ನು ಬಹಳಷ್ಟು ಮಂದಿಗೆ ಬಂದಿಲ್ಲ ಅಂತ ಬೇಜಾರಾಗಕ್ ಹೋಗಬೇಡಿ. ಇವತ್ತು ಯಾಕಂದ್ರೆ ಹಣ ಫೈನಲ್ ಆಗಿ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇವತ್ತ ಬಿಡುಗಡೆ ಮಾಡಲೇಬೇಕು. ಇಲ್ಲಿ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಸ್ವಲ್ಪ ಬೇಸತ್ತೋಗಿದ್ದಾರೆ. ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು. ಹಣ ಬಿಡುಗಡೆ ಮಾಡಿದ್ವಿ ಅಂದ್ಮೇಲೆ ಅದು ಅಲ್ಲಿಂದ 1 ವಾರ ಆಗುತ್ತೆ ನಮ್ಮ ಖಾತೆಗಳಿಗೆ ಬರೋದಕ್ಕೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಿದೆ. ಡೋಂಟ್ ವರಿ ಸ್ನೇಹಿತರೆ, ರಾಜ್ಯ ಸರ್ಕಾರದ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಬಂಡವಾಳದ ಕೊರತೆ ಇದೆ, ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುತ್ತೆ. ಹಾಗಾದ್ರೆ ಇವಾಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಎಷ್ಟು ಜಿಲ್ಲೆಗಳಿಗೆ ಈ ಒಂದು ಎಲ್ಲಾ ಕಂತುಗಳ ಹಣ, 4 ಕಂತುಗಳ ಹಣ 21, 22, 23, 24, ಹೌದು ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರ್ಯಾರು ಹಣವನ್ನ ಪಡಿತಾ ಇದ್ದಾರೆ, ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಚಿಂತೆ ಬೇಡ, ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಹಣ ಜಮಾ ಆಗುತ್ತೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಸಂಪೂರ್ಣವಾದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಮತ್ತೆ ಆದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ಲಿ ಆಗಿ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಸ್ವಸಹಾಯ ಬ್ಯಾಂಕ್ ಗಳನ್ನ ಓಪನ್ ಮಾಡಿಕೊಂಡು ಅಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು, ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಬೇಕಂತೇಳಿ ನಾಳೆ ಓಪನಿಂಗ್ ಸೆರೆಮನಿಯನ್ನ ಇಟ್ಕೊಂಡಿದೆ. ಅದಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿಯರು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಸರ್ ನಮಗೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಮಾಡಿ, ಇಲ್ಲಾಂದ್ರೆ ಎಲ್ಲ ಬಂದ್ ಮಾಡ್ಬಿಡಿ, ನಮಗೆ ಯಾವುದೇ ನಿಮ್ಮ ಸೌಲಭ್ಯಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ರಾಜ್ಯ ಸರ್ಕಾರ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಆದೇಶವನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಹಣವನ್ನ ನಿಲ್ಲಿಸಬೇಡಿ, ಎಲ್ಲ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ, ಈಗೇನು ನವೆಂಬರ್ ತಿಂಗಳದ ಒಂದೇ ಬಾಕಿ ಇರೋದು, ಉಳಿದಂತ ಎಲ್ಲಾ ಅಮೌಂಟ್ ಅನ್ನ ನಿಮ್ಗೆ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಸರಿಯಾದ ರೀತಿಯಲ್ಲಿ ಹಣವನ್ನ ಅವ್ರಿಗೆ ಜಮಾ ಮಾಡಿಬಿಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಯಾರ್ಯಾರಿಗೆ ಇನ್ನು ಹಣ ಹೋಗಿಲ್ಲ ಅವ್ರಿಗೆ ಇಮಿಡಿಯೇಟ್ಲಿ ಆಗಿ ಹಣ ಬಿಡುಗಡೆ ಆಗ್ಬೇಕಂತ. ಇವತ್ತ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಇವತ್ತ ಏನು 21, 22, 23, 24ನೇ ಕಂತಿನ ಹಣ ಸೇರಿದಂತೆ 4 ಕಂತುಗಳ ಹಣ 8,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಕೆಲವ್ರಿಗೆ 2,000 ಬರ್ಬೋದು, ಕೆಲವ್ರಿಗೆ 4,000, ಕೆಲವ್ರಿಗೆ 6,000, ಕೆಲವ್ರಿಗೆ 8,000 ಹಣ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಬಹಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ 2,000 ರೂಪಾಯಿ ಹಣ ಬಂದಿದೆ ಅಂತ. ಡೋಂಟ್ ವರಿ, ಇನ್ನೂ ಹಣ ಬಂದೇ ಬರುತ್ತೆ. ಏನ್ ಹೇಳ್ತಾ ಇದೀನಿ ಅಂದ್ರೆ, ಸ್ವಲ್ಪ ಒಂದಿನ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಮೇ ಬಿ ನಿಮಗೆ ಇವತ್ತ ಸಂಜೆ ಒಳಗಡೆಗಾಗಿ ಎಲ್ಲಾ ಒಂದು ಜನರ ಖಾತೆಗಳಿಗೆ ಹಣ ತಲುಪಿಸ್ಬೇಕಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇವತ್ತ ಏನಿದೆ, ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 27 ಜಿಲ್ಲೆಗಳಿಗೆ, ಹೌದು ಸ್ನೇಹಿತರೆ, 27 ಜಿಲ್ಲೆಗಳಿಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಒಂದು 4 ಕಂತುಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಹಾಸನ ಜಿಲ್ಲೆ, ವಿಜಯನಗರ, ಕಲಬುರಗಿ, ಬಳ್ಳಾರಿ, ಗದಗ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಅದ್ರ ಜೊತೆಗೆ ಇಲ್ಲಿ ಕೋಲಾರ ಅಂತ ಹೇಳಿದ್ದಾರೆ, ಮತ್ತೆ ಬಾಗಲಕೋಟೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು 27 ಜಿಲ್ಲೆಗಳಿಗೆ ಇವತ್ತೇನಿದೆ ಗೃಹಲಕ್ಷ್ಮಿ ಯೋಜನೆಯ 4 ಕಂತುಗಳ ಹಣ ಟೋಟಲ್ ಆಗಿ ಪೆಂಡಿಂಗ್ ಇರುವಂತದ್ದು, ಅದನ್ನ ಬಿಡುಗಡೆ ಮಾಡ್ತಾರಂತೆ. ಸೊ ಅಂದ್ರೆ ಇಲ್ಲಿ ಸ್ವಲ್ಪ ಒಂದು ಕಂತು ಹೆಚ್ಚು ಕಡಿಮೆ ಆಗಿ ಹಿಂದೆ ಮುಂದೆ ಆಗ್ಬಹುದು. ಒಂದೇ ಅಟ್ ಎ ಟೈಮ್ಗೆ 4 ಕಂತುಗಳ ಹಣ ನಿಮ್ಗೆ 8,000 ರೂಪಾಯಿ ಬರಲ್ಲ. ಮೊದಲು 2,000 ರೂಪಾಯಿ ಅಥವಾ 4,000 ರೂಪಾಯಿ ಹಣ ಬರ್ಬೋದು, ಮತ್ತೆ ಆಮೇಲೆ ಮತ್ತೊಂದು 2,000 ರೂಪಾಯಿ ಬರ್ಬೋದು. ಈ ರೀತಿಯಾಗಿ ಹಣ ಬರುತ್ತೆ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ಬೇಜಾರಾಗಕ್ ಹೋಗ್ಬೇಡಿ. ಯಾಕಂದ್ರೆ ಒಂದು ವೇಳೆ ಸ್ವಲ್ಪ ಡಿಲೇ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಜಮಾ ಆಗುತ್ತೆ. ಮತ್ತೆ ಅತಿ ಶೀಘ್ರದಲ್ಲೇ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೆ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾದಂತ ಮಾಹಿತಿ ಇರುತ್ತೆ, ಅದಕ್ಕಾಗಿ ಜಸ್ಟ್ ವೇಟ್ ಮಾಡ್ತಾ ಇರಿ. ಮತ್ತೆ ಇವತ್ತ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಯಾವ ಜಿಲ್ಲೆಗೆ ಬಂತು, ಯಾವ ಜಿಲ್ಲೆಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.